ಇವತ್ತು ಕೂಡ ನಾಗಸಂದ್ರ ಮಾರ್ಗದ ಹಸಿರು ಮೆಟ್ರೋ ಸೇವೆ ಸ್ಥಗಿತವಾಗಿದೆ. ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರವರೆಗಿನ ಮೆಟ್ರೋ ಸಂಚಾರ ಇವತ್ತು ಕೂಡ ಸ್ಥಗಿತ ಆಗಿರುತ್ತೆ. ನಾಗಸಂದ್ರ ಮಾದಾವರ ನಡುವೆ ಸಿಗ್ನಲ್ ಟೆಸ್ಟಿಂಗ್ ಕಾರ್ಯ ನಡೀತಾ ಇದೆ. ಹೀಗಾಗಿ ಮೆಟ್ರೋ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಇಲ್ಲದೆ ನೇರವಾಗಿ ಮೆಟ್ರೋ ನಿಲ್ದಾಣಕ್ಕೆ ಬಂದಂತಹ ಪ್ರಯಾಣಿಕರು ಈಗ ಮೆಟ್ರೋ ಇಲ್ಲ ಅನ್ನುವಂತಹ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಪರದಾಟವನ್ನ ನಡೆಸುತ್ತಿದ್ದಾರೆ. ಮೊದಲೇ ಮೆಟ್ರೋ ಪ್ರಕಟಣೆಯನ್ನ ಹೊರಡಿಸಿತ್ತು. ಆಗಸ್ಟ್ 20, 23 ಹಾಗೆ 30ನೇ ತಾರೀಕು, ಜೊತೆಗೆ ಸೆಪ್ಟೆಂಬರ್ 6 ಮತ್ತು 11ನೇ ತಾರೀಕು ಪೂರ್ಣ ದಿನ ಪೀಣ್ಯದಿಂದ ನಾಗಸಂದ್ರವರೆಗೆ ಮೆಟ್ರೋ ಸಂಚಾರ ಇರೋದಿಲ್ಲ. ಕೆಲವೊಂದಿಷ್ಟು ರಿಪೇರಿ ಕಾರ್ಯಗಳಾಗುವಂಥ ಕೆಲಸ ಆಗಬೇಕಾಗಿರೋದ್ರಿಂದ, ಸಿಗ್ನಲ್ ಟೆಸ್ಟಿಂಗ್ ಆಗಬೇಕಾಗಿರೋದ್ರಿಂದ ಮೆಟ್ರೋ ಸಂಚಾರ ಪೂರ್ಣ ದಿನ ಇರೋದಿಲ್ಲ ಅನ್ನುವಂಥ ಪ್ರಕಟಣೆಯನ್ನ ಹೊರಡಿಸಿತ್ತು. ಬಟ್ ಆ ಬಗ್ಗೆ ಮಾಹಿತಿ ಇಲ್ಲದೆ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾ ಇರುವಂತಹ ಜನ ಆ ನಂತರದಲ್ಲಿ ಮೆಟ್ರೋ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ವಾಪಸ್ ಆಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಪಿಣ್ಯೋ ಮೆಟ್ರೋ ಸ್ಟೇಷನ್ ಬಳಿಯೇ ಇದ್ದಾರೆ. ಸತ್ತಾರ್, ಪತ್ರಿಕಾ ಪ್ರಕಟಣೆಯನ್ನ BMRCL ಹೊರಡಿಸಿತ್ತು. ಯಾವ ದಿನ ಪೂರ್ಣವಾಗಿ ಸಂಚಾರ ಇರೋದಿಲ್ಲ ನಾಗಸಂದ್ರದವರೆಗೆ ಅಂತ ಹೇಳಿ, ಪೀಣ್ಯ ಟು ನಾಗಸಂದ್ರ. ಬಟ್ ಮಾಹಿತಿ ಇಲ್ಲದೆ ಜನ ಬಂದಿದ್ದಾರೆ. ಬಂದಂತಹ ಜನ ಏನ್ ಹೇಳ್ತಿದ್ದಾರೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಆಗಿದ್ಯಾ? ಫೀಡರ್ ಬಸ್ಗಳ ವ್ಯವಸ್ಥೆ ಏನಾದ್ರೂ ಮಾಡಲಾಗಿದ್ಯಾ? ಹೇಗೆ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕೂಡ ನಾಗಸಂದ್ರ ಮಾರ್ಗದ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ಮೆಟ್ರೋ ಸಂಚಾರವನ್ನ BMRCL ಸ್ಥಗಿತಗೊಳಿಸಿದೆ. ಕಾರಣ ಸಿಗ್ನಲ್ ಟೆಸ್ಟಿಂಗ್ ಕಾರ್ಯ ನಡೀತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಪೀಣ್ಯ ಮೆಟ್ರೋ ಸ್ಟೇಷನ್ ಬಳಿಯೇ ಇದ್ದಾರೆ. ಸತ್ತಾರ್, ನಾನಾಗಲೇ ಕೇಳ್ತಾ ಇದ್ದೆ, ಮೊದಲೇ ಪ್ರಕಟಣೆಯನ್ನ ಹೊರಡಿಸಿತ್ತು BMRCL, ಬಟ್ ಹಲವು ಪ್ರಯಾಣಿಕರಿಗೆ ಈ ಬಗ್ಗೆ ಮಾಹಿತಿ ಇಲ್ಲದೆ ಮೆಟ್ರೋ ಸ್ಟೇಷನ್ಗೆ ಬಂದ್ಬಿಟ್ಟಿದ್ದಾರೆ. ಏನಾದ್ರೂ ಪರ್ಯಾಯ ವ್ಯವಸ್ಥೆ ಅಂದ್ರೆ ಮೆಟ್ರೋ ಫೀಡರ್ ಬಸ್ಗಳ ವ್ಯವಸ್ಥೆ ಏನಾದ್ರೂ ಮಾಡಲಾಗಿದ್ಯಾ? ಪ್ರಯಾಣಿಕರಿಗೆ ಏನ್ ಹೇಳ್ತಿದ್ದಾರೆ ಸತ್ತಾರ್? ಅಂದ್ರೆ ಇವತ್ತು ಕೂಡ ಹಸಿರು ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಉಂಟಾಗಿರುವಂತದ್ದು. ಅಂದ್ರೆ ಮಾದಾವರದಿಂದ ನಾಗಸಂದ್ರಕ್ಕೆ ಏನು ಸಿಗ್ನಲ್ ಟೆಸ್ಟಿಂಗ್ ಹಿನ್ನೆಲೆ ಇವತ್ತು ಕೂಡ ಸಂಚಾರ ಸ್ಥಗಿತ ಆಗಿರುವಂತದ್ದು. ಇದರಿಂದ ಎಲ್ಲ ಒಂದು ಕಡೆ ಪೀಣ್ಯ ಮತ್ತು ನಾಗಸಂದ್ರ ಕಡೆ ಮೆಟ್ರೋ ಸಂಚಾರ ಸ್ಥಗಿತ ಆದ ಹಿನ್ನೆಲೆ ಇವತ್ತು ಪ್ರಯಾಣಿಕರು ಕೂಡ ಪರದಾಡಬೇಕಾದ ಸನ್ನಿವೇಶ ಎದುರಾಗಿತ್ತು. ಇಲ್ಲಿ ಮುಖ್ಯವಾಗಿ ಏನು ಗಮನಿಸಲೇಬೇಕಾದ ವಿಚಾರ ಏನಂದ್ರೆ BMRCL ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಎಷ್ಟೋ ಪ್ರಯಾಣಿಕರಿಗೆ ಇವತ್ತು ಕೂಡ ಮೆಟ್ರೋ ಸಂಚಾರ ಸ್ಥಗಿತ ಅನ್ನೋ ಮಾಹಿತಿ ಇಲ್ಲ. ಇದರಿಂದ ಕೂಡ ಸಮಸ್ಯೆಗೆ ಸಿಲುಕಿರುವಂತದ್ದು. ಇದಕ್ಕೆ ಪರ್ಯಾಯವಾಗಿ ಇದೀಗ ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲಿಂದ ಎಲ್ಲಿಗೆ ಅಂದ್ರೆ ನಾಗಸಂದ್ರದಿಂದ ಪೀಣ್ಯ ಇಂಡಸ್ಟ್ರಿ ತನಕ ಏನು ಸಂಚಾರ ಸ್ಥಗಿತ ಆಗುತ್ತೆ, ಆ ಒಂದು ರೂಟ್ ಅಲ್ಲಿ ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಂದ ಕರೆದುಕೊಂಡು ನಾಗಸಂದ್ರ ಮೆಟ್ರೋ ನಿಲ್ದಾಣದ ಹತ್ರ ಏನು ಪ್ರಯಾಣಿಕರನ್ನು ಬಿಡಲಾಗುತ್ತೆ. ಅಲ್ಲಿಂದ ಪಿಕಪ್ ಮಾಡಿಕೊಂಡು ನಂತರ ಇಲ್ಲಿಗೆ ತಂದು ಬಿಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ. ಬಟ್ ಎಷ್ಟೋ ಜನರಿಗೆ ಇದರಿಗೆ ಸಂಪೂರ್ಣವಾದ ಮಾಹಿತಿ ಇನ್ನೂ ಕೂಡ ಇಲ್ಲ. ಅಂದ್ರೆ ಇವತ್ತು ಕೂಡ ಮೆಟ್ರೋ ಸಂಚಾರ ಸ್ಥಗಿತ ಅನ್ನೋ ಮಾಹಿತಿ ಇಲ್ಲದ ಕಾರಣ ಇವತ್ತು ಕೂಡ ಹಲವರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಮೀಟಿಂಗ್ ಹೋಗುವವರಾಗಿರಬಹುದು, ಅದರ ಜೊತೆಗೆ ಏನು ಎಕ್ಸಾಮ್ ಬರೆಯೋಕ್ಕೆ ಬಂದವರಾಗಿರಬಹುದು. ಇವರು ಕೂಡ ಇದೀಗ ನಾಗಸಂದ್ರದಿಂದ ಮೆಟ್ರೋದಿಂದ ಇಳಿದು ನಂತರ ಬಸ್ ಮೂಲಕ ಪೀಣ್ಯದತ್ತ ಬಂದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಂಚಾರ ದಟ್ಟಣೆ ಉಂಟಾಗಿ ಅವರ ಸಮಸ್ಯೆಗೆ ಸಿಲುಕಿರುವಂತದ್ದು. ಯಾಕಂದ್ರೆ ಈ ಒಂದು ರೂಟ್ ಏನಿದೆ ಇದು ಕೂಡ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಾರ ದಟ್ಟಣೆ ಕಾಣುವಂತಹ ರೂಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇವತ್ತು ಕೂಡ ಪ್ರಯಾಣಿಕರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಏನು ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆ ಮಾಡಿದ್ರ ಹೊರತಾಗಿಯೂ ಕೂಡ ಇವತ್ತು ಕೂಡ ಸಂಚಾರ ದಟ್ಟಣೆ ಜೊತೆಗೆ ಜನದಟ್ಟಣೆ ಉಂಟಾಗಿ ಪ್ರಯಾಣಿಕರು ಇವತ್ತು ಕೂಡ ಸಮಸ್ಯೆ ಎದುರಿಸಿರುವಂತದ್ದು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.